ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯಲ್ಲಿ ರಂಗ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಲು ನಿರಂತರ 5 ವರ್ಷಗಳ ಕಾಲ ನಾಟಕೋತ್ಸವವನ್ನು ಆಯೋಜಿಸಲಾಗುತ್ತಿದೆ. ಇದರ ಮೊದಲ ಪ್ರಯತ್ನವಾಗಿ ಫೆಬ್ರವರಿ 21ರಿಂದ 28ರವರೆಗೆ ಕಲಬುರಗಿ ನಾಟಕೋತ್ಸವ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ಭಾಳ ಕಮ್ಮಿ ನಡೀತವೆ. ಸರ್ಕಾರ ಅಥವಾ ನಾವುಗಳು ಹೆಚ್ಚು ಆಸಕ್ತಿ ಅದರಲ್ಲಿ ವಹಿಸೋದಿಲ್ಲ ಅಂತ ಯಾವಾಗಲೂ ತಮ್ಮ ಬೇಡಿಕೆ ಇತ್ತು, ಅಳಲಿತ್ತು. ಕಳೆದ 1 ವರ್ಷದಿಂದ ನಿರಂತರವಾಗಿ ಹಲವಾರು ಗಣ್ಯ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮುಂದಿನ 5 ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ನಾಟಕೋತ್ಸವ ಅಂತ ಒಂದು ವಿಭಿನ್ನವಾದದ್ದು ಮತ್ತು ವಿಶಿಷ್ಟವಾದದ್ದ ನಾಟಕದ ಉತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ರಂಗಭೂಮಿಯ ಪರಿಸರವನ್ನು ಸಮೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಕಲಾವಿದರಿಗೆ ಒಂದು ಉತ್ತಮವಾದಂಥ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಮೊದಲನೇ ಬಾರಿಗೆ ಈ ಭಾಗದಲ್ಲಿ ರಂಗಶಂಕರ ಶ್ರೀಮತಿ ಅರುಂಧತಿ ನಾಗ್ ಅವರು ರಂಗಶಂಕರ ಜೊತೆ ನಾವು ಅವರ ಸಹಭಾಗಿತ್ವದಲ್ಲಿ ಕಲಬುರಗಿ ಥಿಯೇಟರ್ ಫೆಸ್ಟಿವಲನ್ನು ನಾವು ಮಾಡ್ತಾ ಇದ್ದೀವಿ. ಇದು ಫೆಬ್ರವರಿ 21ರಿಂದ 28 ತನಕ ನಡೆಯುತ್ತೆ. 3 ಬೇರೆ ಬೇರೆ ವೆನ್ಯೂಗಳಲ್ಲಿ ಈ ನಾಟಕೋತ್ಸವ ನಡೆಯುತ್ತೆ. ಮೊದಲನೇದು SM ಪಂಡಿತ್ ಮಂದಿರದಲ್ಲಿ ಫೆಬ್ರವರಿ 21ರಿಂದ 28ಗೆ 8 ದಿನ 8 ನಾಟಕಗಳನ್ನು ಪ್ರದರ್ಶನ ಮಾಡ್ತೇವೆ. ಅದು ಪ್ರತಿ ಸಂಜೆ 7 ಗಂಟೆಗೆ ಆರಂಭ ಆಗುತ್ತೆ. ಈ ಎಲ್ಲ ಯಾವ ನಾಟಕಗಳು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತಮಗೆ ಡೀಟೇಲ್ಸನ್ನು ಕೊಡ್ತೀವಿ. SM ಪಂಡಿತ್ ರಂಗಮಂದಿರದಲ್ಲಿ ಕರಿಮಾಯಿ, ಜೋ ಡೂಬಾ, ಸೋಪಾರ್, ಮುಖ್ಯಮಂತ್ರಿ, ಪುರಾಣ ಚಾವಲ್, ಕಾಮರೂಪಿಗಳು, ಅಬೌಟ್ ರಾಮ್, ಕಾಲಚಕ್ರ, ಬಾಬ್ ಮಾರ್ಲೆ ಫ್ರಮ್ ಕೋಡಿಹಳ್ಳಿ, ಈ ನಾಟಕಗಳು SM ಪಂಡಿತ್ ರಂಗಮಂದಿರದಲ್ಲಿ ನಡೀತದೆ. ನಮ್ಮ ಕಲಬುರಗಿಯ ರಂಗಾಯಣದಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಗೆ ಮಕ್ಕಳಿಗಾಗಿ ನಾಟಕ ನಡೀತದೆ. ಇದು ಫೆಬ್ರವರಿ 22 to 27, 6 ದಿನ 6 ನಾಟಕ ಪ್ರದರ್ಶನಗಳು ಬೆಳಿಗ್ಗೆ 11 ಗಂಟೆಗಿರುತ್ತೆ. ಸರ್ಕಲ್ ಆಫ್ ಲೈಫ್, ಜಾಬ್ಲೆಸ್ ಜಾಬ್, ಚಿಪ್ಪಿ ದ ಚಿಪ್ಕಲಿ ಮುಂತಾದ ನಾಟಕಗಳು ಮಕ್ಕಳಿಗಾಗಿ ಇರುತ್ತೆ. ಮತ್ತು ನಾಟಕಗಳು ಒಂದು ಕಡೆ ಆದರೆ ರಂಗಭೂಮಿ ಬಗ್ಗೆ ಹಲವಾರು ದುಂಡು ಮೇಜಿನ ಸಭೆಗಳು ಕೂಡ ನಡೆಯುತ್ತೆ.
ನಾಟಕ, ಈ ವೃತ್ತಿ, ಕಲೆ ಮತ್ತು ಹೊಸ ತಂತ್ರಜ್ಞಾನದ ಬಗ್ಗೆ ನಾಟಕ ಸಂವಾದಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಫೆಬ್ರವರಿ 22ರಿಂದ 27 6 ದಿನ 6 ಸಂವಾದಗಳನ್ನು ನಡೆಸಲಾಗುತ್ತೆ. ಅದರಲ್ಲಿ ಪ್ರಮುಖ ವಿಷಯಗಳು ಕರ್ನಾಟಕ ಕಂಪನಿ ನಾಟಕಗಳು ಪರಂಪರೆ ಮತ್ತು ಪ್ರಸ್ತುತಿ, ರಂಗಾಭಿನಯದ ಸೂಕ್ಷ್ಮತೆಗಳು, ನಾಟಕ ಮತ್ತು ಜನಪದ ಕಲೆಗಳು, ನಿರ್ದೇಶನದ ಟಿಪ್ಪಣಿಗಳು, ಭಾರತದ ಅಭಿಜಾತ ರಂಗಭೂಮಿ, ರಂಗಪಠ್ಯವನ್ನು ತಯಾರಿಸಿಕೊಳ್ಳುವುದು. ಹೀಗೆ ಹಲವಾರು ವಿಷಯದ ತಜ್ಞರು, ರಂಗಭೂಮಿಯ ಭಾಳ ಅನುಭವ ಇರುವಂಥ ವ್ಯಕ್ತಿಗಳು ನಮ್ಮ ಈ ಲೋಕಲ್ ಎಕೋಸಿಸ್ಟಮ್ ಜೊತೆ, ನಮ್ಮ ಭಾಗದ, ಇದು ಬರೀ ಕಲಬುರಗಿಗೆ ಅಷ್ಟು ನಾವು ಹೆಸರು ಕಲಬುರಗಿ ಅಂತ ಕೊಟ್ಟಿದ್ದೀವಿ, ಆದರೆ ನನ್ನ ನಿರೀಕ್ಷೆ ಏನಿದೆ ಅಂದರೆ ನಮ್ಮ ಬೀದರ್ದವರು, ಯಾದಗಿರು, ರಾಯಚೂರದವರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ ಅಂತ. ಸೊ ನಮ್ಮ ಭಾಗದ ಜನರ ಜೊತೆ ವಿಷಯಗಳನ್ನು ಹಂಚ್ಕೊಳ್ಳುವ ಒಂದು ಉತ್ತಮವಾದಂಥ ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಇದು ನ್ಯಾಷನಲ್ ಮಟ್ಟದ ಥಿಯೇಟರ್ ಫೆಸ್ಟಿವಲ್ ಇದು. ಸೊ ನಮ್ಮ ಪರಂಪರೆ ಏನಿದೆ ಇಲ್ಲಿ, ಬುದ್ಧ ಬಸವ ಪರಂಪರೆ, ಶರಣರ ಪರಂಪರೆ, ಖ್ವಾಜಾ ಬಂದೇ ನವಾಜಿನ ಸೂಫಿ ಪರಂಪರೆ, ಇವೆಲ್ಲನೂ ಕೂಡ ಅಳವಡಿಸ್ಕೊಂಡು ನಾವು ಈ ಕಲಬುರಗಿ ನಾಟಕೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ಪ್ರತಿಯೊಂದು ರಂಗದಲ್ಲೂ ಕೂಡ ಹಂತ ಹಂತವಾಗಿ ನಾವು ಉತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೇರೆ ಜಿಲ್ಲೆಗಳಲ್ಲಿ ತಾವು ಕೇಳ್ಬೋದು, ನಮ್ಮ ಜಿಲ್ಲೆಯಲ್ಲಿ ಇನ್ನು ಕಲಬುರಗಿ ಉತ್ಸವ ಥರ ಯಾಕೆ ಮಾಡಲ್ಲ ಅಂತ. ಅದು ಒಂದು ದಿನದ ಆಚರಣೆ ಆಗುತ್ತೆ. ನಾವು ಪ್ರತಿಯೊಂದು ರಂಗದಲ್ಲೂ, ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಆಹಾರ ಇರ್ಬೋದು, ನಮ್ಮ ಯಾವುದು ಲೇಖನ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಒಂದು 12 ಇವೆಂಟನ್ನು ಪ್ಲ್ಯಾನ್ ಮಾಡಿದ್ದೀವಿ. ಹಂತ ಹಂತವಾಗಿ ತಮಗೆಲ್ಲ ಡೇಟ್ಸ್ಗಳು ಕೂಡ ನಾವು ಕೊಡ್ತೀವಿ, ಯಾರಿದ್ದಾರೆ. ಆಮೇಲೆ ಯಾವುದೂ ಕೂಡ ನಾವು ವೈಯಕ್ತಿಕವಾಗಿ ನಮ್ಮದೇನೋ ಒಂದು ಸಂಕಲ್ಪದಿಂದ ನಾವು ಮಾಡ್ತಾ ಇಲ್ಲ. ಅಧಿಕೃತವಾದಂಥ ಅಸೋಸಿಯೇಷನ್ಸ್ ಇರ್ಬೋದು, ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ಡ್ ಏನು NGOs ಇರ್ಬೋದು, ಅವ್ರ ಜೊತೆ ಒಂದು ಸಹಭಾಗಿತ್ವದಲ್ಲಿ ನಾವು ಮಾಡ್ತಾ ಇರೋದು. ಸೊ ಮೊದಲನೇ ಬಾರಿಗೆ ರಂಗಶಂಕರ್ ಅವ್ರ ಜೊತೆ ಇವತ್ತು 5 ವರ್ಷ ಕಾಲ ನಾವು ಕಲಬುರಗಿ ನಾಟಕೋತ್ಸವವನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ಸುಮಾರು 200 ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಡೆಲ್ಲಿ, ಮುಂಬೈ, ಬೆಂಗಳೂರು ಮತ್ತು ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರು ಕೂಡ ಅವಕಾಶ ಸಿಗುತ್ತೆ. ಐಡಿಯಾ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಾವಿದರು, ನಮ್ಮ ಭಾಗದ ಕಲಾವಿದರು, ಅವರಿಗೆ ಅನುಭವ ಆದಮೇಲೆ ಅವರೇ ಇದನ್ನು ಮುಂದುವರಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಸೊ ಅದರಿಂದ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ತಮ್ಮದೆಲ್ಲರ ಸಂಪೂರ್ಣವಾದಂಥ ಸಹಕಾರ ಮತ್ತು ಬೆಂಬಲ ಈ ಒಂದು ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಅದರ ಈಗ ಒಂದು ಲಾಂಛನವನ್ನು ಈಗ ನಾವು ಬಿಡುಗಡೆ ಮಾಡ್ತಿದ್ದೀವಿ. ಅದಾದಮೇಲೆ ಮತ್ತೊಮ್ಮೆ ಹತ್ತಿರ ಇದಕ್ಕೆ ಸ್ವಲ್ಪ ತಾವು ಹೆಚ್ಚು ಪ್ರಚಾರ ಕೊಟ್ಟರೆ ಜನರು ಬರ್ತಾರೆ. ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಇದೆ. ಮತ್ತು ಹಿರಿಯರ ನಾಟಕ ಏನಿರ್ತದೆ ಪ್ರದರ್ಶನಗಳಿಗೆ ಭಾಳ ಅಲ್ಪ ಫೀಸನ್ನು ಇಟ್ಟಿದ್ದೀವಿ, ಟಿಕೆಟಿಂಗನ್ನು ಇಟ್ಟಿದ್ದೀವಿ. 100 ರೂಪಾಯಿ ಅನಿಸುತ್ತೆ, 100 ರುಪೀಸಲ್ಲಿ. ಯಾಕಂದರೆ ಇದು ಮೊದಲನೇ ಬಾರಿ ಇರೋದ್ರಿಂದ ರಂಗಾಯಣದವ್ರ ಜೊತೆನೇ ಮಾಡ್ತಾ ಇದ್ದೀವಿ ಇಲ್ಲಿ ಲೋಕಲ್ದವರು. ಇಲ್ಲ, ಅವರಿಗೂ ಕೂಡ ಆಲ್ಮೋಸ್ಟ್ 20-25% ಲೋಕಲ್ ಆರ್ಟಿಸ್ಟನ್ನ ನಾವು ಇನ್ವಾಲ್ವ್ ಮಾಡ್ಕೋತೇವೆ. ನಾನು ಹೇಳ್ದಂಗೆ ಇದು ಮೊದಲನೇ ಬಾರಿ ಮಾಡ್ತಾ ಇರೋದು. ಬರ್ತಾ ನನ್ನ ಅಭಿಪ್ರಾಯ ಏನಿದೆ, ನಮ್ಮವರೇ ಇದೆಲ್ಲನೂ ಕೂಡ ಜವಾಬ್ದಾರಿ ವಹಿಸ್ಕೊಂಡು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಈಗ ಡೆಲ್ಲಿ ಆರ್ಟಿಸ್ಟಿಗೆ ಕರಬೇಕು, ಮುಂಬೈ ಆರ್ಟಿಸ್ಟಿಗೆ ಕರಬೇಕು, ಬೆಂಗಳೂರು ಆರ್ಟಿಸ್ಟ್ ತರಬೇಕು ಅಂದರೆ ಆ ಅನುಭವ ನಮ್ಮಲ್ಲಿ ಇಲ್ಲ. ಕೆಲವು ಜನರಿಗೆ ಇದೆ, ಇಲ್ಲ ಅಂತಿಲ್ಲ. ಬಟ್ ನಾವು ಎಸ್ ವಿ ಆರ್ ಇನ್ವಾಲ್ವಿಂಗ್ ದೆಮ್ ಆಲ್ಸೋ. ಅವ್ರಿಗೆ ಬಿಟ್ಟು ಯಾವುದು ಮಾಡ್ತಾ ಇಲ್ಲ.
ಎಸ್ ಇದು ಫಸ್ಟ್ ಆಗಲಿ ಸರ್, ಅಫ್ಕೋರ್ಸ್ ದಟ್ ಆಲ್ಸೋ ಇಸ್ ದೇರ್. ಈಗ ಅಲ್ಟಿಮೇಟ್ಲಿ ನಮ್ಮ ಭಾಗದ ಪ್ರತಿಭೆ ಬೆಳಿಬೇಕು ಅಂತಾನೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ನಾವು ಇದರಲ್ಲಿ ಬಹುಶಃ ಕೆಲವು ಲೋಪಗಳು ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವೆಲ್ಲನೂ ಕೂಡ ಹೊಟ್ಟೆಗೆ ಹಾಕ್ಕೊಂಡು ವಿ ವಿಲ್ ಸ್ಲೋಲಿ ಇಂಪ್ರೂವ್. ಈಗ ನೆಕ್ಸ್ಟ್ ನಾವು ಕ್ರೀಡೆನಲ್ಲಿ ಮಾಡಬೇಕಂತ ಇದ್ದೀವಿ. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವ್ರ ಹತ್ರ ಮಾತನಾಡ್ತಾ ಇದ್ದೇನೆ. ಅವರು ಹೇಳ್ತಾ ಇದ್ದಾರೆ ಕೆಲವು ಬೇರೆ ರೀತಿ ಅಂತ ಹೇಳ್ತಾ ಇದ್ರು. ಈಗ ಕರ್ನಾಟಕ ಸ್ಟೇಟ್ ಲ್ಯಾನ್ ಟೆನ್ನಿಸ್ ಅಸೋಸಿಯೇಷನಿಂದ ಲಾಸ್ಟ್ ಟೈಮಿಂದ ಮಾಡಿದ್ವಿ. ಲಾಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟೆನ್ನಿಸ್ ITF ಮಾಡಿದ್ವಿ. ಈ ವರ್ಷನೂ 2 ಸರಿ ಮಾಡಿದ್ವಿ. ಈ ವರ್ಷನೂ ಮಾಡ್ತಾ ಇದ್ದೀವಿ. ಮೊದಲನೇದಕ್ಕೆ ಮತ್ತು ಇವಾಗಕ್ಕೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಮಗೆ. ಸೊ ಇಟ್ ಈಸ್ ಆಲ್ ಲರ್ನಿಂಗ್ ಪ್ರೊಸೆಸ್ ಫಾರ್ ಅಸ್ ಆಲ್ಸೋ. ಸೊ ಅದಕ್ಕೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ರಾಷ್ಟ್ರೀಯ ಮತದಾರ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅವ್ರಿಗೇನು ನಾವು ಅವೇರ್ನೆಸ್ ಬರಲಿ ಅಂತ ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ. ಅದಲ್ಲದೆ ವಿ ಹ್ಯಾವ್ ಆಲ್ಸೋ ವರ್ಕ್ ವೆರಿ ಹಾರ್ಡ್ ಇನ್ ಎನ್ಶೋರಿಂಗ್ ದಟ್ ಯಾರಾದರೂ ಇಲ್ಲಿಟ್ರೇಟ್ ಇದ್ರೂ ಅವ್ರಿಗೆ ಗೊತ್ತಿಲ್ಲ ಪ್ರಕ್ರಿಯೆ ಏನಂದ್ರೇನು ನಾವು ಮಾಕ್ ಪೋಲ್ಸ್ ಮಾಡಿಸಿ ಅಲ್ಲಿ ಯಾವ ಪ್ರಕ್ರಿಯೆ ಇರುತ್ತೆ, ಜನರು ಬಂದು ಬೇರೆ ಬೇರೆ ರೀತಿ ಅವ್ರದ್ದು ಮಿಸ್ಗೈಡ್ ಮಾಡುವಾಗ ಅದರಲ್ಲಿ ದೇ ಶುಡ್ ನಾಟ್ ಗೆಟ್ ಮಿಸ್ಲೆಡ್ ಬೈ ದೀಸ್ ಕೈಂಡ್ ಆಫ್ ಮಿಸ್ಕ್ರಿಯೆಂಟ್ಸ್ ಅಂತ ಪ್ರಕ್ರಿಯೆ ಏನಿದೆ, ಹೇಗೆ ಬಟನ್ ಹಾಕಬಹುದು ಅದ್ರ ಬಗ್ಗೆ ನಾವು ಸಾಕಷ್ಟು ಮಾಡಿದ್ದೀವಿ. ಸೊ ಇಟ್ ಈಸ್ ಇಮೆನ್ಸ್ ಪ್ರೈಡ್ ಟು ಟೆಲ್ ಯು ದಟ್ ವಿ ಹ್ಯಾವ್ ಬೀನ್ ಐಡೆಂಟಿಫೈಡ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಸ್ ಬೀಯಿಂಗ್ having the best electoral practices, and it is a team effort, every single officer. In fact, Bhavar also was there since 2023. Srinivasulu SP was also here, and with seamless coordination across departments we have been able to achieve this goal, and without any complaints, without any fingers pinpointing at any one of us. There has been immense improvement that has happened in the entire electoral process, which has become more transparent and much better. So especially now National Voters Day ಆಚರಣೆ ಮಾಡೋದು ಹೊಸ ವೋಟರ್ಸ್ಗೆ, ಯಂಗ್ ವೋಟರ್ಸ್ಗೆ ನಾವು ಅವ್ರಿಗೆ ಸನ್ಮಾನ ಮಾಡೋಣ, ಅವ್ರಿಗೆ ಎನ್ಕರೇಜ್ ಮಾಡೋಣ, ಪ್ರಕ್ರಿಯೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವ. ಅದ್ರ ಜೊತೆಗೆ ನಾವು ಯಾರ್ಯಾರು ಇನ್ನೂ ಬಿಟ್ಟು ಹೋಗಿದ್ದಾರೆ ಅವ್ರ ಕಡೆಯಿಂದ ನಾವು ನಮೂನೆ 6 ಭರ್ತಿ ಮಾಡಿಸಿ BLOಸ್ಗೆ ಮತ್ತೊಮ್ಮೆ ಟ್ರೈನಿಂಗ್ ಕೊಡಿಸಿ ಅವ್ರ ಕಡೆಯಿಂದ ಕಂಟಿನ್ಯೂಸ್ ಎಲೆಕ್ಟ್ರಲ್ ರೋಲ್ ರಿಜಿಸ್ಟ್ರೇಷನ್ ಆ್ಯಂಡ್ ರಿವಿಷನ್ ಮಾಡ್ತಾ ಇರಬೇಕು. ಜನರಿಗೆ ಗೊತ್ತಾಗಬೇಕು, ಯಾಕೆಂದರೆ ಜನರು ಯಾವಾಗ ನಿರ್ಭೀತವಾಗಿ ವೋಟ್ ಮಾಡ್ತಾರೆ ಆವಾಗ ಮಾತ್ರ ಪ್ರಭುತ್ವದ್ದು ಒಂದು ಮೀನಿಂಗ್ ಬರುತ್ತೆ. ಇಲ್ಲಿ ಇರ್ತಕ್ಕಂಥ ಮಕ್ಕಳು ಬಹುಶಃ ಎಲ್ಲರೂ ನಮ್ಮ ಸ್ಕೂಲ್, ಹೈಸ್ಕೂಲ್ ಮತ್ತು ಕಾಲೇಜಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ನಲ್ಲಿ ಮೆಂಬರ್ ಇರ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಕಾಂಪಿಟಿಷನ್ ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ, ಅಲ್ಲಿ ಡಿಬೇಟ್ ಆಗುತ್ತೆ, ಅಲ್ಲಿ ಕೂಡ ಒಂದು ಮಾಡೆಲ್ ಪೊಲೀಸ್ ಸ್ಟೇಷನ್ ಮುಖಾಂತರ ಅವರಿಗೆ ವೋಟಿಂಗ್ ಪ್ರೊಸೆಸ್ ಬಗ್ಗೆ ಕೂಡ ಹೇಳ್ತೀವಿ. ಆದರೆ ಒಂದು ತಮಗೆ ಹೇಳಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 2378 ಪೋಲಿಂಗ್ ಸ್ಟೇಷನ್ ಇದ್ದಾವೆ. ಅಷ್ಟು ಕಡೆ ಒಂದು ವೋಟಿಂಗ್ ಮಾಡಿಸುವುದು ಮತ್ತು ಪೋಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿಸೋದು ಭಾಳ ದೊಡ್ಡ ಕೆಲಸ. ಇದು ಎಲ್ಲ ಪೋಲಿಂಗ್ ಸ್ಟೇಷನಲ್ಲಿ ಸಾಮಾನ್ಯವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಿಸಿಲು ನಾಡು ಅಂತ ನಾವು ಹೇಳ್ತೀವಿ, ಸಾಕಷ್ಟು ಬಿಸಿಲು ಇರುತ್ತೆ. ಆ ಟೈಮ್ನಲ್ಲಿ ಲಾಸ್ಟ್ ಇಯರ್ ನಮ್ಮದು 2024 ಜನರಲ್ ಎಲೆಕ್ಷನ್ ನಮ್ಮ ಎಲೆಕ್ಷನ್ ಡೇಟ್ ಇತ್ತು 7ನೇ ಮೇ ಅಂತ. ಆವಾಗ ಸಾಕಷ್ಟು ಬಿಸಿಲಿತ್ತು. ನಾವು ಎಲ್ಲ ಪೋಲಿಂಗ್ ಸೆಂಟರ್ನಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಮಾಡಿಸಿದ್ದೀವಿ, ರ್ಯಾಂಪ್ ವ್ಯವಸ್ಥೆ ಮಾಡಿಸಿದ್ದೀವಿ, ಟಾಯ್ಲೆಟ್ ಫೆಸಿಲಿಟಿ ಇತ್ತು, ಟೆಂಟ್ ವ್ಯವಸ್ಥೆ ಮಾಡಿದ್ದೀವಿ, ವೀಲ್ ಚೇರ್ ವ್ಯವಸ್ಥೆ ಇತ್ತು. ಆ ಥರ ಎಲ್ಲ ಒಂದು ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಕೂಡ ನಾವು ಆವಾಗ ಮಾಡಿದ್ದೀವಿ. ಸ್ಕೂಲ್, ಕಾಲೇಜ್ ಇದೆಲ್ಲ ಕಡೆ ELC ಒಂದು ಆ್ಯಕ್ಟಿವ್ ಇರುತ್ತೆ. ಅವರಿಗೆ ಇವಾಗ ನಾವು ಕೆಲವು ಯಾರು ಒಳ್ಳೆ ಕೆಲಸ ಮಾಡಿದವರಿಗೆ ಇವಾಗ ಅವರ ಅಫರ್ಟ್ ನಾವು ರೆಕಗ್ನೈಸ್ ಮಾಡೋ ಮುಖಾಂತರ ಅವರಿಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ, ಬೇರೆ ಪ್ರೈವೇಟ್ ಕಚೇರಿಯಲ್ಲಿ, ಅನ್ಆರ್ಗನೈಸ್ ಸೆಕ್ಟರ್ದು ಒಂದು ಕಚೇರಿ ಇರಲಿ, ಅಲ್ಲಿ ಕೂಡ ಒಂದು ವೋಟರ್ ಅವೇರ್ನೆಸ್ ಫೋರಮ್ ಕೂಡ ಇರುತ್ತೆ. ಆ ಆಫೀಸ್ದು ಯಾರು HOD ಇರ್ತಾರೆ, ಯಾರು ಮುಖ್ಯಸ್ಥರು ಇರ್ತಾರೆ, ಆ ವೋಟರ್ ಅವೇರ್ನೆಸ್ ಫೋರಮ್ದು ಅವರು ಚೀಫ್ ಇರ್ತಾರೆ ಮತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಆ ವೋಟಿಂಗ್ ಪ್ರೋಸೆಸ್ ಬಗ್ಗೆ ಮತ್ತು ಮತದಾನ ದಿವಸ ಡೇಟ್ ಬಗ್ಗೆ ಕೂಡ ಅವರು ಮಾತಾಡ್ತಾರೆ, ಅಲ್ಲಿ ಹೇಳ್ತಾರೆ. ಮತ್ತು ಮತದಾನ ದಿವಸ ಮುಂಚೆ ನಾವು ಎಲ್ಲ ಅರ್ಹ ಇರ್ತಕ್ಕಂಥ ಮತದಾರರಿಗೆ ವೋಟರ್ ಸ್ಲಿಪ್ ಕೂಡ ನಮ್ಮ BLO ಮುಖಾಂತರ ಅವರ ಮನೆಗೆ ಮತ್ತು ಅವ್ರ ಕೈಲಿ ಕೊಡೋದನ್ನು ವ್ಯವಸ್ಥೆ ಮಾಡ್ತೀವಿ. ಅದು ಮುಖ್ಯ ಉದ್ದೇಶ ಅಂದರೆ ಅವರಿಗೆ ಪೋಲಿಂಗ್ ಸ್ಟೇಷನ್ ಸಿಗಬೇಕು, ಅವ್ರಿಗೆ ಗೊತ್ತಾಗಬೇಕು, ಅವರಿಗೆ ಯಾವುದೇ ಥರ ಒಂದು ಗದ್ದಲ ಆಗಬಾರ್ದು. ಮತ್ತು ಇವಾಗ ನಾವು ಒಂದು ಬಹುಶಃ 2023 ಎಲೆಕ್ಷನ್ ಮುಂಚೆಯಿಂದ ನಮ್ಮ ನಡೆ ಮತ್ತು ವೋಟರ್ ಪೋಲಿಂಗ್ ಸ್ಟೇಷನ್ ಕಡೆ ಅಂತ ನಾವು ಒಂದು ಅಭಿಯಾನ ಮಾಡಿ ಮುಖಾಂತರ ಎಲ್ಲ BLO ಮತ್ತು ಎಲ್ಲ ವೋಟರ್ಸ್ ಕೂಡ ಅಲ್ಲಿ ಹೋಗಿ
ಯಾಕಂದರೆ ಭಾಳಷ್ಟು ಜನರಿಗೆ ಪೊಲೀಸ್ ಲೊಕೇಶನ್ ಗೊತ್ತಿರಲ್ಲ, ಎಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ಅವರಿಗೆ ಲೊಕೇಶನ್ ಗೊತ್ತಿಲ್ಲದಕ್ಕೋಸ್ಕರ ಅವ್ರಿಗೆ ಗದ್ದಲಾಗತ್ತೆ. ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಮಾಡಬೇಕಾದ್ರೆ ನಮ್ಮನ್ನು ಆಳಬೇಕಾದ್ರೆ 3 ಅಂಗಗಳಂತ ಮಾಡಿದ್ದಾರೆ. 4ನೇ ಅಂಗ ಓದಿದೆ, ಅದು ಮತ್ತೆ ಹೇಳ್ತೇನೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಸೀರಿಯಲಲ್ಲಿದೆ, ನಿಮ್ಗೆ ಗೊತ್ತಿದೆ. ಕಾನೂನು ಬದ್ಧವಾಗಿ ಸಮಾಜ ಇರಬೇಕಾದ್ರೆ ಕಾನೂನು ಬೇಕು, ಅದಕ್ಕೆ ಶಾಸಕಾಂಗ ಕಾನೂನು ಮಾಡುವವರು ಅಂತ. ಆ ಕಾನೂನನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ, ಅದಕ್ಕೆ ಎಕ್ಸಿಕ್ಯೂಟಿವ್ ಅಂತ ಇರ್ತದೆ. ನಾವು ಜಡ್ಜಸ್ ಕೊನೆಗೆ ಬರ್ತೇವೆ, ಎಲ್ಲ ಹಾಳಾದ ನಂತರ ನಮ್ಮಲ್ಲಿ ಬರ್ತಾರೆ. ಆದರೆ ಇಂಥ ಕಾರ್ಯಕ್ರಮಗಳೇ ನನಗೆ ಖುಷಿಯಾಗಿ, ಯಾಕಂದರೆ ಇದು ಥರ್ಡ್ ಪ್ರೋಗ್ರಾಮ್ ನಂದು. ಪ್ರಧಾನ ಜಿಲ್ಲಾ ನ್ಯಾಯಾಧೀಶನಾಗಿರುವಾಗ 2 ಡಿಸ್ಟಿಕಲ್ಲಿ ನಾನು ಹಾಜರಾಗಿದ್ದೇನೆ. ಹಾಗಾಗಿ ನಮ್ಮ ಭವರ್ ಸಿಂಗ್ ಮೀನಾ ಅವರು ನನ್ನನ್ನು ಆಹ್ವಾನಿಸೋಕೆ ನಾನು ಖುಷಿಯಲ್ಲಿ ಬಂದೆ. ಆ್ಯಕ್ಚುಲಿ ನನಗೆ ಸಂಡೇ ರಜೆ ಇರೋದು ಒಂದೆರಡು ದಿನ ನಮಗೆ ರಜೆಯಲ್ಲೂ ಕೆಲಸ ಇರ್ತದೆ, ಆದರೆ ಖುಷಿಯಲ್ಲಿ ಬರ್ತೇನೆ. ಯಾಕಂದರೆ ಇವರೆಲ್ಲ ನಿಮ್ಮ ಸ್ವೀಪ್ ಆಗಲಿ ಅಥವಾ ಇಲೆಕ್ಷನ್ ಲಿಟ್ರಸಿ ಇದು ಕಮಿಟಿ ಅಂತ ಕ್ಲಬ್ ಅಂತ ಎಲ್ಲ ಇದೆ. ಬಟ್ ಅದು ಯಾರನ್ನು ತಲುಪ್ತದೆ ಅಂತ ಹೇಳುವಂಥದ್ದು ಕಷ್ಟ. ನಾನು ಹೇಳಿದೆ ಅಲ್ಲ, ನಮ್ಮಲ್ಲಿ ಜುಡಿಷಿಯರಿಗೆ ಜಡ್ಜಸರಿಗೆ ಕೋರ್ಟಿಗೆ ಬರುವಾಗ ಎಲ್ಲ ಹಾಳಾಗ್ಕೊಂಡು ಬರ್ತಾರೆ. ಅದಕ್ಕೆ ಹಾಳು ಮಾಡಬೇಡಿ. ಜೀವನದಲ್ಲಿ ಆಸ್ಪತ್ರೆಗೆ, ಪೊಲೀಸ್ ಸ್ಟೇಷನ್ಗೆ, ಕೋರ್ಟಿಗೆ ಬರದೇ ಜೀವನ ಮಾಡಿ ಅಂತ ಹೇಳಲಿಕ್ಕೆ ಅಷ್ಟಕ್ಕೆ ನಾನು 2 ಮಾತುಗಳನ್ನಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಓಂ ಉಪನಗರ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಯನಗರದ ಶಿವಮಂದಿರದಲ್ಲಿ ಹಿಂದೂ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ರಾಷ್ಟ್ರ ಅನ್ನುವಂಥದ್ದು ನಮ್ಮ ದೇಶ ಬಹಳ ಪುರಾತನ ಸಂಸ್ಕೃತಿಯ ನಾಡಿದು. ಈ ದೇಶದ ಕುರುಹುಗಳು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇವತ್ತಿಗೆ ಕಾಣುವಂಥದ್ದು ನಾವೆಲ್ಲರೂ ಕೂಡ ನೋಡ್ತೀವಿ. ಏಕೆಂತಂದರೆ ಭಾರತ ತನ್ನ ಕೈಯಲ್ಲಿ ಖಡ್ಗದ ಬದಲಾಗಿ ಜ್ಞಾನವನ್ನು, ಖಡ್ಗದ ಬದಲಾಗಿ ಸಂಸ್ಕೃತಿಯನ್ನು ತೆಗೆದುಕೊಂಡು ಇಡೀ ಜಗತ್ತಿನಾದ್ಯಂತ ಒಂದು ಒಳ್ಳೆಯ ಮೇಲ್ಮಟ್ಟದ ಸಂಸ್ಕೃತಿಯನ್ನು ಇಡೀ ಜಗತ್ತಿನಾದ್ಯಂತ ಹರಡಿಸಿರ್ತಕ್ಕಂಥ ರಾಷ್ಟ್ರ ಅಂತಂದ್ರೆ ಅದು ಭಾರತ ಅಂತ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯವೇ ಸರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ದೇಶದ ಬಗ್ಗೆ ಅನೇಕ ಇತಿಹಾಸದ ಪುಟಗಳಲ್ಲಿ ಈ ದೇಶದ ಹೆಸರನ್ನು ನಾವು ಕಾಣ್ತೀವಿ. ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ರಚನೆಯಾಗಿರ್ತಕ್ಕಂಥ ಒಂದು ವಿಷ್ಣು ಪುರಾಣದಲ್ಲಿ ಈ ದೇಶದ ಬಗ್ಗೆ ಹೇಳುತ್ತೆ. ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರೇಶ್ಚ ಇವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತೆ. ಉತ್ತರದಿಂದ ಸಮುದ್ರಕ್ಕೆ, ಸಮುದ್ರದಿಂದ ಹಿಮಾಲಯದವರೆಗೆ ಪಸರಿಸಿರ್ತಕ್ಕಂಥ ಒಂದು ದೇಶ ಅಂತಂದ್ರೆ ಅದು ಭಾರತ. ಆ ದೇಶದಲ್ಲಿ ವಾಸಿಸುವಂಥ ಜನಗಳೆಲ್ಲೂ ಭಾರತೀಯರು ಅಂಥೇಳಿ ವಿಷ್ಣು ಪುರಾಣದಲ್ಲಿ ನಾವು ಕೇಳ್ತೀವಿ. ಅಂತಂದ್ರೆ ಇದು ಸಹಸ್ರಾರು ವರ್ಷಗಳ ಹಿಂದೆ ಉದಯವಾಗಿರ್ತಕ್ಕಂಥ ಒಂದು ಶ್ರೇಷ್ಠ ನಾಗರಿಕತೆಯ ಕುರು ಅಂತಂದ್ರೆ ಅದು ಭಾರತ ಅನ್ನುವಂಥದ್ದು. ಇನ್ನೊಂದು ಶ್ಲೋಕದಲ್ಲಿ ಹೇಳುತ್ತೆ, ಹಿಮಾಲಯಂ ಸಮಾರಭ್ಯ ಯಾವ ಹಿಂದೂ ಸರೋವರಂ ತ್ವಂ ದೇವ ನಿರ್ಮಿತ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಇದು ಕೂಡ ಅದೇ ಹೇಳ್ತಕ್ಕಂಥದ್ದು. ಹಿಮಾಲಯದಿಂದ ಹಿಂದೂ ಸಾಗರದವರೆಗೆ ಪಸರಿರ್ತಕ್ಕಂಥ ನಾಡು, ದೇವರೇ ಸ್ಥಾಪನೆ ಮಾಡಿರ್ತಕ್ಕಂಥ ನಾಡು ಅಂತಂದ್ರೆ ಅದು ಭಾರತ. ಇಲ್ಲಿ ವಾಸ ಆಗಿರ್ತಕ್ಕಂಥವ್ರು ಎಲ್ಲ ಹಿಂದೂಗಳು ಅಂತ. ಅಂತಹ ಹಿಂದೂಗಳ ಒಂದು ಸಮಾವೇಶದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದೀವಿ. ಜಗತ್ತಿನ 50-60 ರಾಷ್ಟ್ರಗಳಲ್ಲಿ ಈ ದೇಶದ ಕುರುಹುಗಳು ಇವತ್ತೂ ಕೂಡ ಸಿಗುತ್ತೆ. ದೇಶಕ್ಕಾಗಿ, ನಾಡಿಗಾಗಿ, ರಾಷ್ಟ್ರಕ್ಕಾಗಿ, ಧರ್ಮಕ್ಕಾಗಿ, ಮಾನವೀಯ ಮೌಲ್ಯಕ್ಕಾಗಿ, ನಮ್ಮ ಹಿಂದುತ್ವಕ್ಕಾಗಿ ನಾವು ಬದುಕಬೇಕು, ಬದುಕಿಸ್ಬೇಕು. ನಾವು ಇನ್ನೂ ಬದುಕದೇ ಕಲ್ತಿಲ್ಲ. ಬದುಕ್ಸೋದು ಹೆಂಗೆ ಕಲಿತೇವೆ? ಸ್ವಲ್ಪ ನಮ್ಮ ಮಾನದಂಡನೆ ಹಾಕ್ಕೊಳ್ಬೇಕು ಈ ಮಾತಿನ ಮೇಲೆ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಬದು ಬಿಟ್ಟೇವಂತಂದ್ರೆ
ಮುಂದೆ ಉತ್ತರ ಸಿಗಂಗಿಲ್ಲ, ಮುಂದೆ ಉತ್ತರ ಸಿಗಂಗಿಲ್ಲ. ಅದಕ್ಕೆ ಎಲ್ಲ ವೇದಿಕೆಗಳು, ಆಧ್ಯಾತ್ಮಿಕ ವೇದಿಕೆ ಇರಲಿ, ಧರ್ಮದ ವೇದಿಕೆ ಇರಲಿ, ರಾಷ್ಟ್ರದ ವೇದಿಕೆ ಇರಲಿ, ಜನಜಾಗೃತಿಯ ವೇದಿಕೆ ಇರಲಿ, ವೇದಿಕೆಗಳಾಗಿ ಉಳಿಬಾರ್ದು. ಗೊತ್ತಾಯ್ತಾ ಹೇಳಿದ್ದು? ಈಗೇನು ಮಾಡೋರು ಇದು ಮುಗಿದ ಬಳಕ ಜಯನಗರದೊಳಗೆ, ಶಿವನಗರದೊಳಗೆ, ಶಿವನ ಗುಡಿಯೊಳಗೆ RSS ಸಮ್ಮೇಳನ ಇಟ್ಟರು, ಚಂದ ಮಾತಾಡಿದ್ರು, ಪ್ರಸಾದ ಚೆಂದಾಗಿತ್ತು, 100 ಮಂದಿ ಬಂದಿರು, 200 ಮಂದಿ ಬಂದಿರು, ಹಿಂಗೆ ನಾನು 4 ಮಂದಿ ಬರಬೇಕಾಗಿತ್ತು, ಜನ ಹೆಚ್ಚು ಬಂದಿತ್ತು. ಇಷ್ಟೇ ಚರ್ಚೆ ಇದು ಮುಗಿದ ಬಳಕ. ಇಷ್ಟು ಮುಗಿದ ಬಳಕ ಮನ್ಯಾಗ ಹೋಗಿ ಇಷ್ಟೇ ಚರ್ಚೆ ಅಲ್ಲ. ಪೇಪರ್ದಾಗ ಫೋಟೋ ಚಂದ ಬಂತು, ಜರ ಹಿಂದೆ ಬಿದ್ದಿನ ಮುಂದೆ ಬಿದ್ದ ಅವನೇ ಕಾರ್ಬಾರ್ ಮಾಡ್ದ. ನಾವು ರೊಕ್ಕ ಕೊಟ್ಟಿದ್ದೆವು, ಅವ ಅನ್ನ ಮತ್ತಲೇ ಬಂದು ಫೋಟೋ ತೆಗೆಸ್ಕೊಂಡ. ಇದೇ ಚರ್ಚೆ ಅಲ್ಲ, ಇದೇ ಚರ್ಚೆ ಅಲ್ಲ ಅಣ್ಣ ತಮ್ಮದರೆ, ತಾಯಿ ತಂದೆಗಳೇ. ಆದರೆ ಹಂಗಲ್ಲ. ಇನ್ನೊಂದು RSS ಪದ್ಧತಿ ಅದ. ನಮ್ಮ ಅಯೋಧ್ಯೆಯೊಳಗಿರ್ತಕ್ಕಂಥ ಕಾರ್ಯದ ಗೋಪಾಲ್ಜಿಯವರಿಗೆ ನಮಗೂ ಬಹಳಷ್ಟು ಆತ್ಮೀಯತ, ಅವಿನಾವ ಭಾಳ ಸಂಬಂಧ ಅದ. ಈ ಅಯೋಧ್ಯೆ ನಿರ್ಮಾಣ ಮಾಡುವಾಗ, ರಾಮ ಮಂದಿರ ಕಟ್ಟುವಾಗ ಸರಡಿಗೆ ಶಕ್ತಿ ಪೀಠದಿಂದ ಅಪ್ಪರೇ ಪ್ರಥಮ ಶಕ್ತಿ ಪೀಠ ಅಂದರೆ ಶಕ್ತಿಯ ರಾಷ್ಟ್ರ. ಶಕ್ತಿಯ ರಾಷ್ಟ್ರದೊಳಗೆ ಅಶಕ್ತಿ ನಿರ್ಮಾಣ ಆಗ್ಲಿಕ್ಕತ್ತದ. ಅದಕ್ಕೆ ಭೂಮತಾಯಿ ಅಂದ್ರೆ ಬೇರೆ ಅಲ್ಲ, ಭವಾನಿ ತಾಯಿ ಶಾಂಭವಿ ಅಂದ್ರೆ ಬೇರೆ ಅಲ್ಲ. ಆ ಶಕ್ತಿ ಪೀಠದಿಂದ 1,001 ರೂಪಾಯಿ ಕೊಟ್ಟು ಕಳಿಸ್ರಿ, ಮೊದಲ ಪೂಜೆ ಮಾಡಿಸಿ ರೆಸಿಪ್ಟ್ಗಳಿಗೆ ಅಂದಾಗ ಗೋಪಾಲ್ಜಿಯವ್ರಿಗೆ ಹೇಳ್ದ, ಎಲ್ಲ ಅವ್ರ ಹೆಸರು ಅನ್ಬಾರ್ದು, ನಿಮ್ಗಿಂತ ಕಾಡ್ರು ನಾವಾಗಿದ್ದೇವೆ. ಮಠಾಧೀಶರು ನಿಮ್ಗಿಂತ ಕಾಡ್ರಾಗಿದ್ದೇವೆ ನಾವು. ಗಂಟೆಲ್ಲ ಲೂಟಿ ಮಾಡೋದು ನಿಮ್ಮಿಂದ. ಬಂಧು ಬಳಗದವರಿಗೆಲ್ಲ ಸಾಕಿ ಸಲೋರಿಗೆ ಕೊಟ್ಟು ಮಠ ಕಟ್ಟಿ 2 ಗಾಡಿ ಕಲ್ಲಿಟ್ಟು ನಡೆಯೋದು. ಇಂಥ ಲೂಟಿಗಾರ ನಾವಾಗಿದ್ದೆವು. ಯಾವ ರೀತಿ ತಂದೆ ಬೀಡಿ ಸಿಗರೇಟ್ ಸೇದ ಮಂದ ಮಗ ಸೆರೆ ಕೊಡೋದು ಸಹಜ ಅಂತ. ತಂದೆ ಬೀಡಿ ಸಿಗರೇಟ್ ಸೇದ ಮಂದ ಮಗ ಸೆರೆ ಕುಡಿಯೋದು ಗಟ್ಟಿ ಅಂತ. ಅದಕ್ಕೆ ಹಾಲು ಕುಡಿತಕ್ಕಂಥ ಜಾಗದೊಳಗೆ ಅಲ್ಪ ಹಾಲು ಕುಡಿದ್ರೆ ರಾಷ್ಟ್ರದ ಶಕ್ತಿ ಹೆಂಗೆ ಬರ್ತದೆ? ರಾಷ್ಟ್ರಕ್ಕೆ ಶಕ್ತಿ ಹೆಂಗೆ ಬರ್ತದೆ? ಅದಕ್ಕೆ ಇವತ್ತು RSS ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಮೊದಲು ನೀವೇನು ಮಾಡ್ರಿ ಅಂದ್ರೆ ಈ ರಾಷ್ಟ್ರದ ಬೆನ್ನೆಲುಬಾಗಿ, ದೇಶದ ಬೆನ್ನೆಲುಬಾಗಿ ಇರ್ತಕ್ಕಂಥ ಹಿಂದುತ್ವ ಇರ್ತಕ್ಕಂಥ ರಾಷ್ಟ್ರದ ಒಂದು ಏಳಿಗಾಗಿ, ಜನಜಾಗೃತಿಗಾಗಿ ನಡೆದಂಥ ಈ RSS ಒಂದು ಜವಾಬ್ದಾರಿ ಏನದ ಅಂದ್ರೆ, ಮೊದಲ ಬ್ರ್ಯಾಂಡ, ವಿಸ್ಕಿ ಇವೆಲ್ಲ ಏನವ ಕುಡಿತದ ಲೆಸನ್ಸ್ ಮೊದಲು ಬಂದ್ ಮಾಡಬೇಕು. ಅದ್ರ ಹೋರಾಟ ಮಾಡಬೇಕು ಮೊದಲು. ಆ ಹೋರಾಟ ಬಂದ್ ಮಾಡಿದ್ರಿ ಅಂದ್ರೆ ನಮ್ಮ ಮಕ್ಕಳ ರೊಟ್ಟಿ ಒಳಗೆ ತಾಕತ್ತು ಬರ್ತದೆ. ನಮ್ಮ ಮಕ್ಕಳ ರೊಟ್ಟಿ ಒಳಗೆ ಮೊದಲು ತಾಕತ್ತು ಬರ್ತದೆ. ಅದಕ್ಕೆ ಇದೊಂದು ಪ್ರಶ್ನೆಕ್ಕ ನಮ್ಮ RSS ಮೇಲವರ್ಗದಿರ್ಕೊಂಡು ತೆಳವಳಗೆ ಇರ್ತಕ್ಕಂಥ ಪ್ರತಿಯೊಬ್ಬರ ಕಾರ್ಯಕರ್ತರ ನಮಗೆ ಹಿಡ್ಕೊಂಡು ಆ ಜವಾಬ್ದಾರಿ. ಒಂದು ಸಲ ಹಿಂಗೆ ಬಸವೇಶ್ವರ ಜಯಂತಿ ಮಾಡೋ ಮುಂದೆ ಡಾಕ್ಟರ್ ಶರಣಪ್ರಕಾಶ್ ಅವರು ವಚನಗಳು ಹೇಳ್ತಾ ಇದ್ರು. ಈಗಿನ ಮಂತ್ರಿಗಳಾರ ನಿಮ್ಗೆ ಗೊತ್ತದ, ಎಲ್ಲ ವೈದ್ಯಕೀಯ ಮಂತ್ರಿಗಳು ಏನೆಲ್ಲ ವಚನ ಹೇಳೋ ಮುಂದೆ ಹೇಳಿದ್ರು. ಅದ್ರ ಜೊತೆಗೆ ನಾವೆಲ್ಲ ಕೆಟ್ಟ ಕೆಲಸ ಮಾಡಬಾರ್ದು, ಕುಡಿಬಾರ್ದು, ಇವೆಲ್ಲ ದೇಹಕ್ಕೆ ಅನಾರೋಗ್ಯ ಅದಲ್ಲ ಅಂತ ಹೇಳಿದ್ರು. ಅವಾಗ ನಾನು ಹೇಳ್ದೆ, ಎದ್ದು ನಡೆದ್ರು ಅವ್ರ ಕೆಲಸ ಮುಗಿಸಿ ಸ್ವಲ್ಪ ಮಾತಾಡ್ತೀನಿ, 2 ನಿಮಿಷ ಕೂಡ್ರಿ ನೀವು ಅಂತ ಹೇಳಿದ್ರು. 2 ನಿಮಿಷ ಕೂಡ್ರಿ ಅಂತ ಹೇಳಿದ್ರು. ಅಂದ್ರೆ ಏನು, ಬೆರಳಿಗೆ ಹೋಗೋದು ಹುಟ್ಟು ತರಲಿಕ್ಕೆ ಯಾಕೆ ಅಷ್ಟೊಂದು ವಿಚಾರ ಮಾಡ್ತಾ ಇದ್ದೀರಿ? ಕೂಡ್ರಿ ಡಾಕ್ಟರ್ ಶರಣಪ್ರಕಾಶ್ ಅವರೇ ಅಂತ ಕೇಳಿ ನಾನು ಕೇಳಿದೆ. ಅವತ್ತಿನ ಇದು ಜಯಂತಿ ಮಾಡೋ ಸಲುವಾಗಿ ವಚನ ಎಲ್ಲವ ಅಂತಂದ್ರೆ ಸಾಹಿತ್ಯ ಪುಸ್ತಕದೊಳಗವ, ನೀವು ಕಂಠಪಾಠ ಮಾಡಿರಿ, ಮನವರಿಕೆ ಮಾಡ್ಕೊಂಡಿರಿ, ಅದಕ್ಕೆ ಮನವರಿಕೆ ಮಾಡ್ಕೊಂಡು ಭಾಷಣ ಮಾಡ್ತೀರಿ. ಇದಕ್ಕೆ ಕುಡಿಬಾರ್ದು ಅಂತ ಹೇಳೋರು, ಕುಡಿಲಿಕ್ಕೆ ಲೈಸೆನ್ಸ್ ಕೊಟ್ಟವ್ರು ಸರ್ಕಾರೋ ಸಮಾಜ ಅಂತ ಕೇಳೋರು. ಸರ್ಕಾರೋ ಸಮಾಜ. ಅದಕ್ಕೆ ನಾವು ಯಾರ ವಿರುದ್ಧ ಹೋರಾಟ ಮಾಡಬೇಕಾಗ್ಯದ ಮೊದಲು ಅಂದ್ರೆ, ಈ RSS ಯಶಸ್ವಿ ಆಗಬೇಕಾದ್ರೆ, ನಮ್ಮ ಮಕ್ಕಳ ರೊಟ್ಟೆ ಒಳಗ ಶಕ್ತಿ ಬರಬೇಕಾದ್ರೆ, ಮಾತೃಭೂಮಿ ರಕ್ಷಣೆ ಮಾಡಬೇಕಾದ್ರೆ, ಭಾರತ್ ಮಾತೆಯ ಮಕ್ಕಳಾಗಿ ನಾವು ಬದುಕಬೇಕಾದ್ರೆ, ವಿರೋಧಿಗಳ ಸಂಹಾರ ಮಾಡಬೇಕಾದ್ರೆ ಮೊದಲು ನಿಷೇಧದೊಳಗೆ ಇರೋದು ಬಿಡಬೇಕು. ನಮ್ಮ ಮಕ್ಕಳು ಏನು ಮಾಡಬೇಕು?
ನಿಷೇಧದೊಳಗೆ ಇರೋದು ಬಿಡಬೇಕು. ಅಂಥ ರೀತಿಯೊಳಗೆ ಮೊದಲು ಪ್ರತಿಯೊಂದು ಜಾಗದೊಳಗೆ ನಮ್ಮ ನಾಗಪ್ಪಣ್ಣವ್ರು ಭಾಳ ಚಂದ ಮಾತಾಡಿದ್ರು. ಅದಕ್ಕೆ ಕೆಲವೊಂದು ನಮ್ಮ ನಾವೇ ಮಾನದಂಡನೇ ಅದ. ನಾನು ದೇವಿಯ ಆರಾಧಕ್ಕಿದ್ದಿದ್ದು ಎಷ್ಟೋ ಮಂದಿ ಗೊತ್ತದ. ಇಲ್ಲಿ ಬಂದವರಿಗೆ ಮೊದಲ ನಮ್ಮ ಸೂರ್ಯಕಾಂತಣ್ಣವ್ರಿಗೆ, ನಿಂಗರಾಜವರಿಗೆ, ಎಲ್ಲರಿಗೆ ಸಮಿತಿ ಕಮಿಟಿ, ನಮ್ಮ ರೇವಣಸಿದ್ದಪ್ಪ ಕಾಕೋರಿಗೆ, ಬಳೆ ಹೊಡೆದು ಎಲ್ಲರಿಗೆ ಗೊತ್ತದ. ಯಾವುದೇ ದೇವಸ್ಥಾನ ಮಾಡಬೇಕಾದ್ರೂ ದರ್ಶನ ಸಂಗಡ ಮೊದಲು ಪ್ರಸಾದ ಇಡ್ರಿ ಅಂತ ಹೇಳೋದು. ಮೊದಲನೇ ಪ್ರಸಾದ ನಾನೇ ಮಾಡಿಸೋಗಿನಿ, ನಿಮಗೆಲ್ಲ ಗೊತ್ತದ. ಅಂದು ನಡೆದಿದ್ದ ಪ್ರಸಾದ ಇಂದು ಸತತವಾಗಿ ನಡೆಸ್ಕೊಂಡು ಹೊಂಟಾರ. ಯಾಕಂತಂದ್ರೆ ಆಧ್ಯಾತ್ಮಿಕವಾಗಿ ಕೂಡಬೇಕಾದವನ್ನ ಕೂಡ ಹಸಿವಾದವನ್ನ ಇಲ್ಲಿ ಅನ್ನ ಅದ ಅಂತ ಅವ್ರಿಗೆ ಮನವರಿಕೆ ಆಗಬೇಕಲ್ಲ. ಅದೇ ರೀತಿ ರಾಷ್ಟ್ರ ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಮಕ್ಕಳ ರೊಟ್ಟಿ ಒಳಗೆ ಶಕ್ತಿ ಅದ ಅಂತ ನಮಗೆ ಮನವರಿಕೆ ಆಗಬೇಕಲ್ಲ. ಆ ಮನವರಿಕೆನೇ ಇರಲಿಲ್ಲ ಅಂದ್ರೆ ಹೆಂಗೆ ದೇಶ ರಕ್ಷಣೆ ಮಾಡ್ತಾರ, ಹೆಂಗೆ ರಾಷ್ಟ್ರ ರಕ್ಷಣೆ ಮಾಡ್ತಾರ? ಒಪ್ಪಣ, ಇದು ಒಂದೇ ಮಾತು. ಇನ್ನು ಸಂಘಟನೆ ಬಗ್ಗೆದಾಗ ನಾವು ಯಾವಾಗಲೂ ಸಂಘಟಕರು ಇದ್ದೇವು. ಕೆಲವೊಂದು ನಮ್ಮ ದುರ್ಚಟಗಳು ದೂರ ಆದವು ಅಂತಂದ್ರೆ ನಮ್ಮ ಮನಸ್ಸೆಲ್ಲ ಒಂದಿರ್ತದೆ. ಒಬ್ಬ ನಾಷ್ಟ ಮಾಡಕ್ಕೆ ಎಳಿತಾನೆ ಬಜೆಟ್ ಇಲ್ಲಕ್ಕ, ಒಬ್ಬ ಸೆರಿ ಕುಡ್ಲಿಕ್ಕೆ ಹೋಗ್ತಾನೆ, ಒಬ್ಬ ರಂಡರ್ ಮಾಡಕ್ಕೆ ಹೋಗ್ತಾನೆ, ಮತ್ತೊಂದು ಮಾಡಕ್ಕೆ ಹೋಗ್ತಾನೆ. ಏನೆಲ್ಲ ಮಾಡಕ್ಕೆ ಹೋದಾಗ ಸಂಘಟನೆ ಮನಸ್ಸು ಸ್ಥಿರವಾಗಿ ನಿಂದ್ರಲ್ಲ ಅಂತ ಹೇಳಬೇಕಾಗ್ತದೆ. ಕೆಲವೊಂದು ಒಳಗೆ ಮೋಟಾ ಭಾಷೆಗಳು ಬಳಸಬೇಕಾಗ್ತದೆ. ನಾನು ಯಾಕೆ ಬಳಸಬೇಕಾಗ್ತದೆ ಅಂತಂದ್ರೆ ನಮ್ಮದೇ ಚೌಕಟ್ಟಿನೊಳಗೆ ಮಾತಾಡಿದೆವು ಆಧ್ಯಾತ್ಮಿಕವಾಗಿ ಅಂತಂದ್ರೆ ಮಾತುಗಳು ಕೆಲವರಿಗೆ ಅರ್ಥ ಆಗಲ್ಲ. ಈಗ ಅನೈತಿಕ ಅಂತ ಹೇಳಿದ್ರೆ ಎಷ್ಟು ಮಂದಿಗೆ ಅನೈತಿಕ ಅಂದ್ರೆ ಗೊತ್ತಾಗ್ತದೆ. ಏನೋ ಅನೈತಿಕ ಅಂದ್ರೆ ಗೊತ್ತಿದ್ದವರಿಗೆ ಗೊತ್ತು, ಅಕ್ಷರ ಜ್ಞಾನಿಗಳಿಗೆ ಗೊತ್ತು, ಚಾಣಾಕ್ಷರಿಗೆ ಗೊತ್ತು, ಆದರೆ ಉಳಿದವರಿಗೆ ಗೊತ್ತಾಗಲ್ಲ. ಅಂಥ ರೀತಿಯೊಳಗೆ ವ್ಯವಸ್ಥೆ ಆಗಬೇಕಾದ್ರೆ ಏನು ಮಾಡಬೇಕು? ನಮ್ಮ ಭಾರತದ ಸಂಸ್ಕಾರದ ಬುಡ ಏನದಲ್ಲ ಅದು ನಾವು ಗಟ್ಟಿ ಮಾಡಬೇಕು. ನಮ್ಮ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಜಯನಗರ ಶಿವಮಂದಿರದಲ್ಲಿ ಹಿಂದೂ ಸಮ್ಮೇಳನ ಭಾಳ ಅತ್ಯಂತ ಯಶಸ್ವಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಈಗಾಗಲೇ ಮುಕ್ತಾಯಗೊಂಡದ. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿದ್ದಂಥ ಹನುಮಾನ್ ಟೆಂಪಲ್ನಲ್ಲಿ ನಾವೆಲ್ಲರೂ ಸೇರಿ ಅಲ್ಲಿಂದ ಒಂದು ಶೋಭಾಯಾತ್ರೆ ಮಾಡಿ ಆ ಶೋಭಾಯಾತ್ರೆಗೆ ನಮ್ಮ BJPಯ ನಗರಾಧ್ಯಕ್ಷರು ಮತ್ತು ಯುವ ಮುಖಂಡರಾದಂಥ ಚಂದು ಪಾಟೀಲ್ ಅವರು ಬಂದು ಚಾಲನೆ ಕೊಟ್ಟು ತದನಂತರ ನಾವು ಎತ್ತಿನ ಬಂಡೆ ಮತ್ತು ಇತರೆ ಸಾಮಗ್ರಿಗಳ ಜೊತೆಯಾಗಿ ಮತ್ತು ತಂಡೋಪತಂಡವಾಗಿ ಮಹಿಳೆಯರಿರ್ಬೋದು, ಇವತ್ತು ಪುರುಷರಿರ್ಬೋದು ಮತ್ತು ಸಾರ್ವಜನಿಕರು ಮತ್ತು ಯುವಕರು ಅದೇ ರೀತಿ ಮಕ್ಕಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ನಮ್ಮ ಸಮ್ಮೇಳನವನ್ನು ನಡೆಸ್ಕೊಟ್ರೆ. ಇದಕ್ಕೂ ಮೊದಲು ನಾನು ಹೇಳಿದ ಹಾಗೆ ಶೋಭಾಯಾತ್ರೆ ಕೂಡ ಬಹಳ ಅತ್ಯಂತ ಭರ್ಜರಿಯಾಗಿ ನಡೀತು. ಸುಮಾರು 1.5 ತಾಸಿಗಿಂತ ಹೆಚ್ಚಿಗೆ ಎಲ್ಲ ಬಡಾವಣೆಗಳಿಂದ ಬಂದಂಥ ಸ್ವಸ್ತಿಕ್ ನಗರ್ ಇರ್ಬೋದು, ಪೂಜಾ ಕಾಲನಿ ಇರ್ಬೋದು, ಜಯನಗರ ಇರ್ಬೋದು, ವಿಶ್ವೇಶ್ವರಯ್ಯ ಕಾಲನಿ ಇರ್ಬೋದು, ಡಾಕ್ಟರ್ಸ್ ಕಾಲನಿ ಇರ್ಬೋದು, ಯಮುನಾ ನಗರ್ ಇರ್ಬೋದು, ಜಾಗೃತಿ ಕಾಲನಿ ಇರ್ಬೋದು, ಅದೇ ರೀತಿ ತಿಲಕ್ ನಗರ್ ಇರ್ಬೋದು, ಎಲ್ಲ ಬಡಾವಣೆಯಿಂದ ಸುಮಾರು ಏನು ಓಂ ಉಪನಗರ ಅಂತ ಹೇಳಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಬಡಾವಣೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು, ಮಹಿಳೆಯರು ಭಾಳಷ್ಟು ಆಸಕ್ತಿಯಿಂದ ಪಾಲ್ಗೊಂಡಿದ್ದಕ್ಕಾಗಿ ನಾವು ಅವರಿಗೆ ಅನಂತ ನಾನು ಅಭಿನಂದನೆ ಹೇಳ್ತೀನಿ. ಈ ಒಂದು ಸಮ್ಮೇಳನ ಮಾಡೋ ಉದ್ದೇಶ ಇಷ್ಟೇ, ಏನಪ್ಪ ಅಂತಂದ್ರೆ ನಮ್ಮ ಭಾರತ ಅಖಂಡವಾಗಿ ಉಳಿಬೇಕು, ಹಿಂದುತ್ವ ಅಂಬೋದು ಉಳಿಬೇಕು ಮತ್ತು ಹಿಂದುತ್ವದಲ್ಲಿ ಮತ್ತು ಜಾಗೃತಿ ಮೂಡಿಸುವ ಮೂಲಕ ಎಲ್ಲರಲ್ಲೂ ಕೂಡ ಒಂದೇ ಭಾವನೆ, ಒಂದೇ ಧರ್ಮ, ಒಂದೇ ಭಾವನೆ ಎಂಬ ಒಂದು ಸಹೋದರತ್ವವನ್ನು ಬೆಳೆಸೋಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದು ಶೋಭಾಯಾತ್ರೆ ಬಂದು ಇಲ್ಲಿ ಸಮಾಪ್ತಿಗೊಂಡು ನಂತರದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಶ್ರೀನಿವಾಸ ಅಡಗಿ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿಮೂರ್ತಿ ಅವರು ಉದ್ಘಾಟನೆ ಮಾಡಿದರು. ಅವರು ಕೂಡ ಈ ಒಂದು ಆಶೀರ್ವಚನ ಭಾಷಣ ಕೂಡ ಮಾಡಿದರು. ಅದೇ ರೀತಿ ನಮ್ಮ ಕುಸನೂರಿನ ತಾಂಡಾದ ಮುತ್ತೇರಿರ್ಬೋದು, ಕುಸನೂರು ಊರಿನ ಪೀಠದ ಮುತ್ತೇರಿರ್ಬೋದು, ಅದೇ ರೀತಿ ಈ ನಮ್ಮ RSSನ ವಕ್ತಾರಾಗಿ ಬಂದಂಥ ಇವತ್ತು ಏನು ಭಾಷಣ ಮಾಡಿದಂಥ ನಾಗಪ್ಪ ಸರ್ ಇರ್ಬೋದು, ಅದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಎಲ್ಲ ಸಮಿತಿಯ ಪದಾಧಿಕಾರಿಗಳಿರ್ಬೋದು, ಸದಸ್ಯರಿರ್ಬೋದು, ಅದೇ ರೀತಿ RS ಮುಖ್ಯಸ್ಥರಾದಂಥ ನಾಗರಾಜ್ ಅವರು ಇರ್ಬೋದು, ನಮ್ಮ ಸಮಿತಿಯ ನೇಮಿನಾಥ್ ಜೈನ್ ಇರ್ಬೋದು, ಅದೇ ರೀತಿ ಬಡಶೇಶ್ವರ್ ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಹಗಲಿರಲೆಂಬುದೇ ರಾತ್ರಿ ಎಂಬುದೇ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಸಾಲಕ್ಕೆ ಕಾರಣ ಆಗ್ಯದ. ಅದಕ್ಕೆ ನಾನು ಮತ್ತೊಮ್ಮೆ
ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ಭಾಳಷ್ಟು ಹೇಳ್ತೀನಿ. ಯಾಕಂದ್ರೆ ಮೊನ್ನೆ ನಾವು ಪ್ರೆಸ್ ಮೀಟ್ ಮಾಡಿದಾಗ ಇದು ಎಲ್ಲ ಪತ್ರಿಕೆಯಲ್ಲೂ ಮತ್ತು ಎಲ್ಲ ಮೀಡಿಯಾ, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಮೀಡಿಯಲ್ಲೂ ಕೂಡ ಇವತ್ತು ಇದು ಪ್ರಚಾರ ಪಡಿಸೋದ್ರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸೇರಿದಕ್ಕೆ ಇದು ಕಾರಣ ಆಯ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಮಗದೊಮ್ಮೆ ಎಲ್ಲರಿಗೂ ಕೂಡ ನಾನು ನಮ್ಮ ಜಯನಗರ ಟ್ರಸ್ಟ್ ವತಿಯಿಂದ ಅಭಿನಂದನೆ ಹೇಳ್ತೀನಿ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರವರ 163ನೇ ಜಯಂತ್ಯೋತ್ಸವದ ಅಂಗವಾಗಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಸ್ವಾಮಿ ವಿವೇಕಾನಂದ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಂತರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಆಡಿತಟ್ಟು ಕೂಡ ಅವರು ಎಲ್ಲರ ಹಾಗೆ ಇರಲಿಲ್ಲ. ಬಹಳ ಶಕ್ತಿಪರ ವಿಚಾರಗಳಿಸಿಕೊಂಡು ಬೆಳೆದಂತ ವಿವೇಕಾನಂದರು ಕಲ್ಕತ್ತಾದಲ್ಲಿ 1863 ಜನವರಿ 12ನೇ ತಾರೀಕು ಜನಿಸಿರುವಂತ ಅವರ ಜಯಂತಿಯನ್ನ, ಅವರ ಹುಟ್ಟುಹಬ್ಬವನ್ನ ಯುವ ದಿನ ಅಂತ ಹೇಳಿ ಇಡೀ ನಮ್ಮ ಇಂಡಿಯಾ ತುಂಬಾ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಅವತ್ತು ಬದ್ಧರಾಗಿದ್ದೇವೆ. ಕೇವಲ ವಿವೇಕಾನಂದರು ಬದುಕಿದ್ದು 39 ವರ್ಷಗಳು. ಆ 39 ಕಡಿಮೆ ಅವಧಿಯವರೆಗೆ ಬಿಟ್ಟುಹೋದಂತಹ ಚಿಂತನೆಗಳು, ಆದರ್ಶಗಳು, ತತ್ವಗಳು, ಸಿದ್ಧಾಂತಗಳನ್ನ ನಾವು ನೋಡಿದ್ರೆ ಬಹಳ ಅದ್ಭುತವಾದಂತಹ ವಿಚಾರಗಳು ಹುಟ್ಟಿಕೊಂಡಿದ್ದವು. ವಿಶ್ವನಾಥ ದತ್ತ, ಭುವನೇಶ್ವರ ತಾಯಿ ಅನ್ನುವಂಥ ದಂಪತಿಗೆ ಜನಿಸಿರುವಂತಹ ವಿವೇಕಾನಂದರು ಕಲ್ಕತ್ತಾ ನಗರದಲ್ಲಿ ಅಮೆರಿಕದಂತ ದೇಶದ ಶಿಕಾಗೋ ಅನ್ನುವಂತಹ ಧರ್ಮ ಸಮ್ಮೇಳನದಲ್ಲಿ ಮಾಡಿರುವಂತಹ ಭಾಷಣ ಅಮೆರಿಕರನ್ನ ಒಂದು ಕ್ಷಣ ಭಾರತದ ತಿರುಗಿ ನೋಡುವಂತಹ ರೀತಿ ಒಳಗೆ ಅವರ ಮೇಲೆ ಪ್ರಭಾವವನ್ನ ಆಗ್ತದೆ. ವಿವೇಕಾನಂದರು ವಿಶೇಷವಾಗಿ ಯುವಕರನ್ನು ಕುರಿತು ಹೇಳಿರುವಂತಹ ಮಾತುಗಳು. ಅವ್ರು ಹೇಳ್ತಾರೆ, ನನಗೆ ಬೇಕಾದದ್ದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿದಂತ ಮನಸ್ಸು ಅಂತ ಕೆಲವೇ. ಸ್ವಾಮಿ ವಿವೇಕಾನಂದ ಅವರು ಹಾಗೂ ಅವರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಅವರು ಹೇಳಿದ್ದಾರೆ. ಆದರೆ ಅದೆಲ್ಲ ಜಾಸ್ತಿ ಸ್ವಾಮಿ ವಿವೇಕಾನಂದರವರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು. ನಿರ್ಭಯತೆ, ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಎಲ್ಲರೂ ಪರಿಗಣಿಸುತ್ತಿದ್ದಾರೆ. ಸ್ವಾಮಿ ವಿವೇಕಾನಂದ ಜನ್ಮದಿನವನ್ನು ನಾವು ಯುವ ದಿನ ಎಂದು, ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸುತ್ತೇವೆ. ಸ್ವಾಮಿ ವಿವೇಕಾನಂದರು ಕೆಲವೊಂದು ನುಡಿಮುತ್ತುಗಳನ್ನು ಹೇಳಿದರು. ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಕ್ಕೆ ಪ್ರೇರಣೆಯಾಗಿ ತಗೋಬೇಕು. ಅದರಲ್ಲಿ ಒಂದು ಪ್ರಮುಖವಾದದಲ್ಲೇ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದೇನು, ಸದಾ ನಾವು ಹೊಸ ಮಾರ್ಗ ಸೃಷ್ಟಿಸುವ ಧೈರ್ಯ, ತಾಕತ್ತು ನಮ್ಮಲ್ಲಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು. ಈ ಒಂದು ಅಂದ್ರೆ ನಾವೆಲ್ಲರೂ ಯಾವತ್ತೂ ಧೈರ್ಯವಾಗಿ ಎದ್ದು ನಿಂತಾಗ ನಾವು ಯಾವುದೇ ಅಸಾಧ್ಯವಾದ ಕಾರ್ಯವನ್ನು ಸಹಿತ ಸಾಧಿಸಲು ಯಾವುದೇ ಮಾತು ತಪ್ಪಾಗಿಲ್ಲ ಹಾಗೂ ಎರಡು ಮಾತಿಲ್ಲ ಅಂತ ಈ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು. ಎಲ್ಲರಿಗೂ ನಮಸ್ಕಾರ. ಇಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಇವರ ವತಿಯಿಂದ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು.
ಇದು ಕಾರ್ಯಕ್ರಮ ಆಯೋಜಿಸಲಾಗಿದ್ದ ಕಾರಣ ಏನಪ್ಪ ಅಂತಂದರೆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರ 163ನೇ ಜಯಂತಿ ಆಚರಣೆ ಹಾಗೂ ಅವರ ಹೆಸರಿನಲ್ಲಿ ಯುವಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಸೊ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ನಮಗೆ ಈ ಅವಕಾಶ ಕೊಟ್ಟವರು ಶ್ರೀ ಸಚಿನ್ ಪರ್ತಾಬಾದ್ ಅವರು. ಇವರು ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು. ಸೊ ನಮ್ಮ ಮಕ್ಕಳಿಗೆಲ್ಲ ಭರತನಾಟ್ಯ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂಘ ಅಂತ ಅಷ್ಟೇ ಅಲ್ಲ, ಇಲ್ಲಿ ಕಲಬುರಗಿಯಲ್ಲಿ ಯಾವುದೇ ಸಂಘ ಇರ್ಬೋದು, ಸಂಸ್ಥೆ ಇರ್ಬೋದು, ನಮ್ಮ ಗುರುದೇವಿ ನೃತ್ಯ ಸಂಗೀತ ಕಲಾ ಸಂಸ್ಥೆ ಇದಕ್ಕೆ ಬಹಳ ಅವಕಾಶವನ್ನು ಕೊಡ್ತಾರೆ. ಆಮೇಲೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ ಮಕ್ಕಳಿಗೆ. ಅದಷ್ಟೇ ಅಲ್ಲದೆ ಸರ್ಟಿಫಿಕೇಟ್ಸು ಹಾಗೆ ಪ್ರೋತ್ಸಾಹವನ್ನು ಹಾಗೆ ಪಾಲಕರು ಎಲ್ಲರೂ ಅವರಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ನೀಡ್ತಾರೆ. ಸೊ ಹೀಗಾಗಿ ಶ್ರೀ ಸಚಿನ್ ಪರ್ತಾಬಾದ್ ಇವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಅರ್ಪಿಸ್ತೇನೆ. ಇದೇ ರೀತಿ ತುಂಬ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಕಲಬುರಗಿಯ ಹೃದಯ ಭಾಗದಲ್ಲಿರುವಂಥ ಕನ್ನಡ ಭವನದಲ್ಲಿ ಇವತ್ತು ನಾವು ಸ್ವಾಮಿ ವಿವೇಕಾನಂದ ಅವರ 162ನೆಯ ಜಯಂತಿಯನ್ನು ಇವತ್ತು ನಾವು ಕಲಬುರಗಿ ನಗರದಲ್ಲಿ ಆಚರಣೆಯನ್ನು ಮಾಡಿದ್ದೇವೆ. ಇವತ್ತು ಕಲಬುರಗಿಯಲ್ಲಿ ಏನು ಸ್ವಾಮಿ ವಿವೇಕಾನಂದ ಅವರ ಏನು ಜಯಂತಿಯನ್ನು ನಿಮಿತ್ತವಾಗಿ ಇವತ್ತು ನಾವು ಏನು ಎಲ್ಲ ಕ್ಷೇತ್ರದಲ್ಲಿರುವಂಥ ಕಲಾವಿದರಿಗೆ, ಅಂದರೆ ಇವತ್ತು ಭರತನಾಟ್ಯಂ ಇರ್ಬೋದು, ಡ್ಯಾನ್ಸರ್ ಇರ್ಬೋದು, ಮತ್ತು ತಬಲಾ ಬಾರ್ಸರ್ ಇರ್ಬೋದು, ಇವತ್ತು ಗಾಯಕ ಇರ್ಬೋದು, ಎಲ್ಲರಿಗೆ ಗುರುತಿಸಿ ಡ್ಯಾನ್ಸ್ ಇರ್ಬೋದು, ಇವತ್ತು ಎಲ್ಲರಿಗೆ ಗುರುತಿಸಿ ಇವತ್ತು ನಾವು ಸ್ವಾಮಿ ವಿವೇಕಾನಂದ ಯುವ ರತ್ನ ಪ್ರಶಸ್ತಿ ನೀಡಿದ್ದೇವೆ. ಅದೇ ರೀತಿಯಾಗಿ ಮತ್ತು 2026ನೇಯ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ದೇವೆ. ಇವತ್ತು ಅದೇ ರೀತಿಯಾಗಿ ಇವತ್ತು ನಾವು ಕಲಬುರಗಿ ನಗರದಲ್ಲಿ ಇವತ್ತು ಉತ್ತಮ ಕೆಲಸವನ್ನು ಇವತ್ತು ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಅತಿಥಿಗಳು ಏನು ಈ ಕಾರ್ಯಕ್ರಮಕ್ಕೆ ಬಂದು ಏನು ದಿವ್ಯ ಸಾಹಿತ್ಯನ ಕಾರ್ಯಕ್ರಮದಲ್ಲಿ ನೀಡಿರುವಂಥ ನಮ್ಮ ಗುರುಗಳಾಗಿರುವಂಥ ನಮ್ಮ ಜೈ ಸುರೇಶ್ ಮಾಲಿ ಸರ್ ಅವರು, ಮತ್ತು ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ಶಾಸಕರು, ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರು, ಮತ್ತು ನಮ್ಮ ಇದೇನು ಭಾವಚಿತ್ರ ಪೂಜೆಗೆ ಬಂದಿರುವಂಥ ನಮ್ಮ ಡಿಪ್ಟಿ ಮೇಯರ್ ಮೇಡಮ್ ಅವರು, ಮತ್ತು ಅದೇ ರೀತಿಯಾಗಿ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು, ಮತ್ತು ಮುರುಘೆ ಸರ್ ಅವರು, ಮತ್ತು ಅದೇ ರೀತಿಯಾಗಿ ಫಾರೂಕ್ ಸರ್ ಅವರು, ಮತ್ತು ವಿಜಯಕುಮಾರ್ ಕಟ್ಟಿಮನಿಯವರು, ದುಳಪ್ಪ ದೊಡ್ಡಮನಿ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಗಿರೀಶ್ ಬೋರೆ ಸರ್ ಅವರು, ಮತ್ತು ಜೈ ಭೀಮ್ ಹುಡುಗಿ ಸರ್ ಅವರು, ಮತ್ತು ನಮ್ಮ ಕಲ್ಯಾಣರಾವ್ ತೊಣಸಳಿ ಅವರು, ಇವತ್ತು ಸುಮಾರು ಜನ ಇವತ್ತು ಕಲಬುರಗಿ ನಗರಕ್ಕೆ ಏನು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಏನು 2013ರಿಂದ ನಾವು ಮೊದಲಿನಿಂದ 2006ರಿಂದ ನಾವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ನಮ್ಮ ಸಂಘಟನೆ ಏನು ನಮ್ಮ ಸಂಘಟನೆ ಆಗ ನಂತರ ಜೈ ಕನ್ನಡ ರಕ್ಷಣಾ ವೇದಿಕೆ ಆಗ ನಂತರ ನಾವು ಸ್ವಾಮಿ ವಿವೇಕಾನಂದರ ಜಯಂತಿ ಇರ್ಬೋದು, ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಬುದ್ಧ ಬಸವ ಅಂಬೇಡ್ಕರ್ ಇರ್ಬೋದು, ಮತ್ತು ರಾಷ್ಟ್ರಕವಿ ಕುವೆಂಪು ಅವರು ಇರ್ಬೋದು, ಸುಮಾರು ಇವತ್ತು ನಾವು ಜಯಂತಿ ಕಾರ್ಯಕ್ರಮ ಮಾಡುವ ಮೂಲಕ ಮತ್ತು ಇಲ್ಲಿ ಇರುವಂಥ ಕ್ಷೇತ್ರದಲ್ಲಿರುವಂಥ ಸಾಧನೆಗಳಿಗೆ, ಅಂದರೆ ಸಾಧನೆ ಮಾಡುವಂಥ ಜನರಿಗೆ ಗುರುತಿಸಿ, ಯಾಕಂತಂದರೆ ಅವರಿಗೆ ಸರ್ಕಾರ ಗುರುತಿಸಬೇಕು, MLAಗಳು ಗುರುತಿಸಬೇಕು, ಇಲ್ಲಿನ ಮಹಾನಗರ ಪಾಲಿಕೆ ಮೇಯರ್ ಇವತ್ತು ಜನ ಅಧಿಕಾರಿಗಳು ಶಾಸಕರು ಗುರುತಿಸಬೇಕು. ಇವತ್ತು ಅವರೆಲ್ಲರೂ ಗುರುತಿಸೋ ಕಾರಣಕ್ಕೆ ನಮ್ಮ ಸಂಘಟನೆ ವತಿಯಿಂದ ನಾವು ಅವರಿಗೆ ಗುರುತಿಸಿ ಇವತ್ತು ಏನು ಕಲಾವಿದರ ಏನು ಇವತ್ತು ಬಂದು ಏನು ಗುರು ದೇವಿ ಏನು ಇವತ್ತು ಸಂಘಟನೆ ಇದು ಡ್ಯಾನ್ಸ್ ಕಲಾವಿದಿದೆ, ಅದು ಇವತ್ತು ಬಂದು ಇವತ್ತು ಇಲ್ಲಿ ರಸಮಂಜನೆ ಕಾರ್ಯಕ್ರಮ ತೋರಿಸೋದಲ್ಲಿ ಆ ಮಕ್ಕಳ ಮುದ್ದಾದಂಥ ಮಕ್ಕಳ ಕಲಾ ಏನಿತ್ತು ಇವತ್ತು ಅಂತ ತೋರಿಸೋದಂಥದ್ದು. ಯಾಕಂದರೆ ಇವತ್ತು ಎಲ್ಲರೂ ಒಂದು ಡಿಸ್ಕೋ ಡ್ಯಾನ್ಸಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೆ, ಆದರೆ ಹಿಂದೆ ಏನು ಭರತನಾಟ್ಯಕ್ಕಿತ್ತು ಆ ಭರತನಾಟ್ಯ ನಮ್ಮ ದೇಶದ ಸಂಸ್ಕೃತಿ. ಇವು ಡ್ಯಾನ್ಸ್ ಎಲ್ಲ ಹೊರಗಿನ ಕಂಟ್ರಿಗಳದು, ಆದರೆ ಅವಕ್ಕೆ ಹೆಚ್ಚಿಗೆ ಜನ ಆಕಾಶ ಆಗ್ತಾರೆ, ಆದರೆ ಈಗ ನಮ್ಮ ನೃತ್ಯಕ್ಕೆ ಆಗಲ್ಲ. ಅದು ನಿತ್ಯ ನಮ್ಮ ದೇಶದ ಸಂಸ್ಕೃತಿ ಅಂದರೆ ಭರತನಾಟ್ಯಕ್ಕೆ. ಆ ಭರತನಾಟ್ಯದಲ್ಲಿ ಇರುವಂಥ ಸಂಸ್ಕೃತಿ ಇದೆ, ಅಂದರೆ ಅದು ಎಲ್ಲ ಹೇಳ್ಕೊಡ್ತದೆ. ನಾವು ಏನು ಕೈಗಳು ಕಣ್ಣುಗಳು ಏನೇನು ಮಾಡ್ತೇವಲ್ಲ, ಇದು ನಮ್ಮ ದೇಶದ ದೃಷ್ಟಿಯನ್ನು ತೋರಿಸ್ತದೆ. ನಾವು ದೇಶದಲ್ಲಿ ಯಾವ ರೀತಿ ಇರಬೇಕು ಅನ್ನೋಂಥದ್ದು ಇವತ್ತು ಎಲ್ಲರೂ ಸಂಘಟನೆ ಬಂದು ಇವತ್ತು ಕಲಾವಿದರು ಬಂದು ಏನು ಇವತ್ತು ನಮ್ಮ ಡ್ಯಾನ್ಸನ್ನು ತೋರಿಸೋಂಥ ಶಕ್ತಿ ಮಾಡಿದ್ದಾರೆ. ಮತ್ತು ನನ್ನ ಸಂಘಟನೆಗೆ ಇವತ್ತು ನಮ್ಮ ಅಕ್ಷಯ್ ಅವರು ಇರ್ಬೋದು, ಎಲ್ಲ ನಮ್ಮ ಸಂಘಟನೆಗಳು, ಗುಡ್ಡು ಸಿಂಗ, ಇವತ್ತು ಎಲ್ಲ ಸುಮಾರು ಜನ ಬಂದು, ನಮ್ಮ ಶಿವ ಅವರು, ಇವತ್ತೆಲ್ಲ ಜನರು ಬಂದು ನನ್ನ ಸಂಘಟನೆಗೆ ಶಕ್ತಿಯನ್ನು ತುಂಬಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಇವತ್ತು ಎಲ್ಲರಿಗೆ ಕಾರ್ಯಕ್ರಮಕ್ಕೆ ಬಂದು ಏನು ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೆ ನನ್ನ ಸಂಘಟನೆ ವತಿಯಿಂದ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಸಚಿವ ಈಶ್ವರ್ ಖಂಡ್ರೆಯವರ ನೇತೃತ್ವದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹೊಸ ಎತ್ತರಕ್ಕೆ ಏರಲಿದೆ ಎಂದು ಮಹಾಸಭಾದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ ಅವರು ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಸುಮಾರು 14 ವರ್ಷ
ಸೇವೆ ಸಲ್ಲಿಸಿದಂಥ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರ ತೆರವಾದ ಸ್ಥಾನಕ್ಕೆ ಅವಿರೋಧವಾಗಿ ಈಶ್ವರ್ ಖಂಡ್ರೆ ಅವರನ್ನು ನೇಮಕ ಮಾಡಿದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ನಮ್ಮೆಲ್ಲರಿಗ ಜಿಲ್ಲಾ ಮಟ್ಟದ ಭರವಸೆಯಂತೆ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಮಹಾಸಭಾ ಹೊಸ ಎತ್ತರಕ್ಕೆ ಏರಲಿದೆ ಎಂದು ನಮಗೆಲ್ಲ ಒಂದು ಅಭಿಮಾನದಂಥ ಈ ಸಂದರ್ಭ. ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಅವರ ನೇತೃತ್ವದಲ್ಲಿ ಮಹಾಸಭಾ ಹೊಸ ಎತ್ತರಕ್ಕೆ ಏರಲಿದೆ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಅವರನ್ನು ಅವಿರೋಧಕ್ಕೆ ಆಯ್ಕೆ ಮಾಡಿ ಸಭಾದ ಕಾರ್ಯಕಾರಿ ಸಭೆಯಲ್ಲಿ ಹಾಜರಾಗಿದ್ದ ರಾಜ್ಯದ ಅಧ್ಯಕ್ಷರಾದಂಥ ಶಂಕರ್ ಬಿದ್ರಿ ಅವರು, ಸಚಿವರಾದಂಥ ಶರಣಬಸಪ್ಪ ದರ್ಶನಾಪುರ ಅವರು, ರಾಜ್ಯಸಭಾದ ಮಾಜಿ ಸಂಸದರಾದಂಥ ಸಮಾಜದ ಹಿರಿಯರಾದಂಥ ಪ್ರಭಾಕರ್ ಕೋರೆಯವರ ಮುಖಂಡತ್ವದಲ್ಲಿ ಮತ್ತು ಸಮಾಜದ ಹಿರಿಯರಾದಂಥ ರಾಜಣ್ಣವರು ಮತ್ತು ಮಹಿಳಾ ರಾಷ್ಟ್ರ ಘಟಕದ ಅಧ್ಯಕ್ಷನೇ ಆದಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರು ಎಲ್ಲರ ಒಂದು ನೇತೃತ್ವದಲ್ಲಿ ಮತ್ತು ರಾಜ್ಯದ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಇವತ್ತು ತಮಿಳುನಾಡು ಅಧ್ಯಕ್ಷರಾಗಿರ್ಬೋದು, ಮಹಾರಾಷ್ಟ್ರ ಅಧ್ಯಕ್ಷರಾಗಿರ್ಬೋದು, ಕೇರಳದಾಗಿರ್ಬೋದು ಮತ್ತು ಕರ್ನಾಟಕದಾಗಿರ್ಬೋದು, ತೆಲಂಗಾಣದಾಗಿರ್ಬೋದು, ಆಂಧ್ರ ಪ್ರದೇಶದಾಗಿರ್ಬೋದು, ಎಲ್ಲ ನಮ್ಮ ಕಾರ್ಯಕಾರಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರ ಒಮ್ಮತ ಮೇರೆಗೆ ಇವತ್ತು ಈಶ್ವರ್ ಖಂಡ್ರೆಯವರನ್ನು ಅವಿರೋಧವಾಗಿ ನೇಮಕ ಮಾಡಿದ್ದಕ್ಕೆ ಇಡೀ ರಾಜ್ಯದ ಜನತೆಗೆ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಈ ಬಾರಿ 3ನೇ ಬಾರಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಸಿಕ್ಕಿದಂದ್ರೆ ನಮಗೆಲ್ಲರಿಗೆ ಒಂದು ಹೆಮ್ಮೆ ಮತ್ತು ಗೌರವ. ಅಲ್ಲಿಗೆ ಹೋದರು. ಇದರಲ್ಲಿಂದ ನಮಗೆ ಭಾಳ ದುಃಖ ಆಗ್ಯದ. ಒಂದೇನದ ಅಂತಂದ್ರೆ ಇವತ್ತೇನದ ಅಂದ್ರೆ ಅವ್ರು ಮಾಡಿದ ಸೇವೆ ಇವತ್ತು ನಾವು ಹೇಳೋಕ್ಕೆ ಜರುತ್ತಿಲ್ಲ. ಎಲ್ಲರಿಗೂ ಗುರ್ತದ ಅವ್ರು ಏನು ಸೇವೆ ಮಾಡಿದ್ದಾರೆ. ವಿಧಾನಸೌಧದಲ್ಲೂ ಮಾಡಿದ್ದಾರೆ, ಸಮಾಜಕ್ಕೂ ಮಾಡಿದ್ದಾರೆ. ಎರಡನೇದಾಗಿ ಒಂದೇನದ ಅಂತಂದ್ರೆ ಇವತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಸಭಾದ ಏನದ ಅಂದ್ರೆ ಒಂದು ಘಟಕ ಏನದ ಅಂತಂದ್ರೆ ಹುಡುಗರಿಗೆ ಎರಡೂ ಕಡೆಯಿಂದ ಏನದ ಅಂತಂದ್ರೆ ಫ್ರೀ ಉಚಿತ ನಿಲಯ ಮಾಡಿದ್ದಾರೆ. ಯಾಕಂದ್ರೆ ಸಮಾಜ ಕಡೆಯಿಂದನೂ ಅಲ್ಲಿ ಯಾರೇ ಮಾಡಿದ್ರು ಇವತ್ತೇನದ ಅಂತಂದ್ರೆ ನಮ್ಮ ಭಾಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಏನದ ಗ್ರಾಮ ದೇವತೆ ಆಗಿದ್ದರಿಂದ ಇವತ್ತು ಅವ್ರ ಕಡೆಯಿಂದನೂ ಒಂದೇನದ ಅಂದ್ರೆ ನಾವು 1 ಎಕರೆ ಜಮೀನು ಕೊಟ್ಟು ಕೇಸಿಂದ ಅಲ್ಲೇನದ ಅಂತಂದ್ರೆ ಫ್ರೀ ಹಾಸ್ಟೆಲ್ ಹುಡುಗರ ಸಲುವಾಗಿ ಮಾಡಿದ್ದೆವು. ಶಿವಲಿಂಗಪ್ಪ ಪ್ರಸಾದ ನಿಲಯ ಅಂತಂತಂದು ಮಾಡಿದ್ದೆವು. ಶರಣಬಸವೇಶ್ವರ ಅಪ್ಪೋರ್ಲಿಂತ ಇದು ಏನದ ನನಗೆ ಕೇಳಿದ್ರು ಅವಾಗ ಕೊಟ್ಟಿದ್ದೆವು. ಅಲ್ಲಿನೂ ಏನದ ಅಂದ್ರೆ ಖಾಲಿ ಹುಡುಗರಿಗಲ್ಲ ಮತ್ತು ಹುಡುಗರಿಗೂ ಏನದ ಫ್ರೀ ಉಚಿತ ನಿಲಯ ಇದೆ. ನಮ್ಮ ಈ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ನಿಧನಂತರ ಅವರು ಸೇವೆ ಮಾಡಿರೋದು ನೋಡಿದ್ರೆ ಬಹಳಷ್ಟು ಮಾಡಿದ್ದಾರೆ. ನಮ್ಮ ಏಕೀಕರಣಕ್ಕೆ ಹೋರಾಡಿ ನಮ್ಮ ಈ ಭಾಗ ಕರ್ನಾಟಕ ಸೇರಿಸೋದ್ರಲ್ಲಿ ಅವರು ಒಂದು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅವರು. ಮತ್ತು ಸತಾಯಿಸಿಯಾಗಿ 102 ವರ್ಷಗಳು ಬದುಕಿ ಅವ್ರ ಜೀವನ ಅವರ ಒಂದು ದೊಡ್ಡ ಅಂದರೆ ಮಾಡಿದವರು ಒಂದು 102 ವರ್ಷ ಏನು ಮಾಡಿದ್ದಾರೆ ಅವ್ರ ಸಾಧನೆಗಳು ಮತ್ತು ಅದು ಜನರಿಗೆ ಗೊತ್ತಾಗಬೇಕು ಅವ್ರು. ಯಾಕಂದರೆ ಭಾಳಷ್ಟು ಶ್ರಮಜೀವಿಗಳು ಎಲ್ಲ ರೀತಿಯಿಂದ ಸೇವೆ ಮಾಡಿದ್ದಾರೆ ಅವರು. ರಾಜಕೀಯವಾಗಿ ಮಾಡಿದ್ದಾರೆ, ಈ ಕಡೆ ಸಮಾಜಕ್ಕೂ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಕೇಳ್ತೇವೆ ಅವರಿಗೆ ಕರ್ನಾಟಕ ರತ್ನ ಅಂತೇಳಿ ಅವರಿಗೆ ಕೊಡಬೇಕಂತೇಳಿ ನಮ್ಮ ನಾವು ಎಲ್ಲರ ಮುಖಾಂತರ ಅವ್ರಿಗೆ ಆಗ್ರಹ ಮಾಡ್ತೇವೆ. ಕೊಡಬೇಕಂತ ನಾವು ಬೆಂಗಳೂರಿಗೆ ಹೋಗಿ ಕೂಡ ನಾವು ಚೀಫ್ ಮಿನಿಸ್ಟರ್, ಡೆಪ್ಯೂಟಿ CM ಅವರಿಗೆ ಮತ್ತು ಎಲ್ಲರಿಗೆ ನಾವು ನಮ್ಮ ಶಾಸಕರಿಗೆ ಎಲ್ಲರಿಗೂ ಮನವಿ ಮಾಡಿಕೊಡ್ತೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.